ಸರ್, ಇತ್ತೀಚಿನ ವರ್ಷಗಳಲ್ಲಿ ಮಾತೆತ್ತಿದ್ರೆ ಸಾಕು, ದಸರಾ ಅಂದ ತಕ್ಷಣ ಸಂಭ್ರಮಾಚರಣೆ ಆಗಬೇಕು, ಇಡೀ ರಾಜ್ಯವೇ ಸಂಭ್ರಮ ಪಡುವಂತಹ ವಿಚಾರ. ಆದರೆ ಯಾಕೆ ಬರೀ ವಿವಾದಗಳೇ ಆಗ್ತಾ ಇದ್ದಾವೆ ಅಂತ? ನಿಜಕ್ಕೂ ನೀವು ಆಡಳಿತ ಪಕ್ಷಕ್ಕೆ ಕೇಳಬೇಕಾಗಿರತಕ್ಕಂಥ ಪ್ರಶ್ನೆ. ಸಹಜವಾಗಿ ಇವತ್ತು ಏನೇ ಆದರೂ ವಿಷಯಗಳು ವಿವಾದಕ್ಕೆ ಬಂದಿದ್ದರೆ ಅದನ್ನ ಸೃಷ್ಟಿ ಮಾಡಿರೋದೇ ಆಡಳಿತ ಪಕ್ಷ ನಮ್ಮ ರಾಜ್ಯದಲ್ಲಿ. ಒಂದು ದಸರಾ ಒಂದು ಇತಿಹಾಸ ಇರ್ಬೋದು, ಬಾನು ಮುಷ್ತಾಕನ್ನು ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಮಾಡಿರ್ಬೋದು, ಅಥವಾ ಚಾಮುಂಡಿ ಬೆಟ್ಟ ಅದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳಿರೋದು, ಎಲ್ಲನೂ ಕೂಡ ರಾಜ್ಯ ಸರ್ಕಾರನೇ ಆಡಳಿತ ಪಕ್ಷನೇ ಮಾಡಿರೋದು. ಸಹಜವಾಗಿ ಅವ್ರನ್ನೇ ಪ್ರಶ್ನೆ ಮಾಡಬೇಕು, ಏನಕ್ಕೆ ವಿವಾದಕ್ಕೆ ಬಂದಿದ್ದಾರೆ. ನಾವು ಪ್ರತಿಕ್ರಿಯೆ ಕೊಡಲೇಬೇಕಾಗಿದೆ. ನೀವು ಧರ್ಮಕ್ಕೆ ಧಕ್ಕೆ ಕೊಡ್ತಾಯಿದ್ರೆ, ವ್ಯಕ್ತಿ ಯಾರು ಆಹ್ವಾನ ಮಾಡಿದ್ದೀರ ಅವರು ಹಿಂದೆ ಯಾವುದೋ ಒಂದು ವೇದಿಕೆಯಲ್ಲಿ ಧಾರ್ಮಿಕ ಮತ್ತು ಕನ್ನಡ ಭಾವನೆಗೆ ಧಕ್ಕೆ ಕೊಟ್ಟಿದ್ದರೆ ನಾವು ವಿರೋಧ ಮಾಡಲೇಬೇಕಾಗಿದೆ. ಮತ್ತು ಸಹಜವಾಗಿ ನೀವು ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳುವಾಗ ನಾವು ವಿರೋಧ ಪಕ್ಷ ಅಂತಲ್ಲ, ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡೋರೇ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಒಂದು ಸನ್ನಿವೇಶ. ಸರಿ, ನಿಮ್ಮ ಪ್ರಕಾರ ಮೈಸೂರು ದಸರಾ ಧಾರ್ಮಿಕ ಕೇಂದ್ರವ ಅಥವಾ ಜಾತ್ಯತೀತದ ಸಂಕೇತವ ಅಂತ? ನೋಡಿ, ನಾನು ಇದಕ್ಕೆ ಉತ್ತರ ಕೊಡಬೇಕಂದ್ರೆ ಇದೇನೇ ಒಂದು ದೊಡ್ಡ ತಮಾಷೆ. ಇದು ನೀವು ತಾರ್ಕಿಕವಾಗಿ ನಿಮಗೆ ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ ಇದ್ದರೆ, ದಸರಾ ಎಲ್ಲಿಂದ ಬಂದಿದೆ, ಏನಿದರ ಹಿನ್ನೆಲೆ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ, ನೀವು ಈ ದೇಶದಲ್ಲಿ ಹುಟ್ಟಿದಿರೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಮೈಸೂರಿನಲ್ಲಿ ಹುಟ್ಟಿರೋರು, ಹಳೆ ಮೈಸೂರು ಭಾಗದಲ್ಲಿ ಹುಟ್ಟಿರೋರು, ಕರ್ನಾಟಕದಲ್ಲಿ ಹುಟ್ಟಿರೋರು ದಸರಾ ಹಿಂದೂ ಆಚರಣೆ ಅಲ್ಲ ಅಥವಾ ಧಾರ್ಮಿಕ ಆಚರಣೆ ಅಲ್ಲ ಅಂತ ಹೇಳೋದು, ಇದೇನು ನಾವೇನು ಇದನ್ನ ಡಿಫೆಂಡ್ ಮಾಡೋ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಸಮಾಜ ಏನು ಮಟ್ಟಕ್ಕೆ ಇಳಿದಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ದಸರಾ ಅಂದರೆ ಇದು ದಸಹಾರ, 10ನೇ ದಿನದ ಆಹಾರ, 10th ಡೇ ಫೀಸ್ಟ್ ಅಂತ. ಅದು ನಮ್ಮ ದೇವಿ ಮಹಾತ್ಮೆ ಇರ್ಬೋದು, ಋಗ್ವೇದದಲ್ಲಿ ಇಂದ್ರ ವೃತ್ತಾಸುರ ಮೇಲೆ ವಿಜೇತರಾಗಿರ್ಬೋದು ಆಗಿರುವಂಥದ್ದೇನು ಋಗ್ವೇದದಲ್ಲಿ ಉಲ್ಲೇಖ ಮಾಡಿರ್ಬೋದು, ಮತ್ತು ನಮ್ಮ ಸಮುದ್ರ ಮಂಥನ ಅದರೂ ಕೂಡ ಏನು ದುಷ್ಟಶಕ್ತಿಗಳಿದ್ದಾವೆ ಅದ್ರ ಮೇಲೆ ವಿಜೇತರಾಗಿರುವಂಥದ್ದು. ಎಲ್ಲ ದಸರಾ ಒಂದು ಸನ್ನಿವೇಶ ನಾವು ಆಚರಿಸೋದು, ಆ ಒಂದು ಇತಿಹಾಸ, ಆ ಒಂದು ಪುರಾಣದಲ್ಲಿರುವಂಥದ್ದು ಕೆಲವು ಕಥೆಗಳು. ಇದು ಹಿಂದೂ ಧಾರ್ಮಿಕ ಫೆಸ್ಟಿವಲ್ ಅಲ್ಲ ಅಂತ ಹೇಳೋದು ನಿಜಕ್ಕೂ ಹಾಸ್ಯಾಸ್ಪದ. ಇಲ್ಲ, ಈ ಬಾನು ಮುಫ್ತಾಕ್ ಅವರ ಆಯ್ಕೆಯ ವಿಚಾರದಲ್ಲಿ ನೀವು ನೋಡ್ರೋ ಹಾಗೆ ಅವ್ರನ್ನ ಸಾಹಿತಿ ಅನ್ನೋ ಕಾರಣಕ್ಕಾಗಿ ಆಯ್ಕೆಯನ್ನು ಮಾಡಲಾಗಿದೆ, ಅಥವಾ ಏನಂದರೆ ಮುಸ್ಲಿಂ ಓಲೈಕೆಯ ಕಾರಣಕ್ಕಾಗಿ, ನಾವು ಜಾತ್ಯತೀತ ಅಂತ ತೋರಿಸ್ಕೊಳ್ಳುವಂತಹ ಕಾರಣಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ ನಿಮ್ಮ ಪ್ರಕಾರ? ಅವ್ರು ಯಾತಿಗೆ ಆಯ್ಕೆ ಮಾಡಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಇಲ್ಲ ಸರ್, ನಿಮ್ಮ ಅಭಿಪ್ರಾಯದಲ್ಲಿ, ಯಾಕಂದರೆ ಒಂದು ರಾಜಮನೆತನದ ಒಂದು ಭಾಗ ಅವರು ಹಿಂದೆ ಏನಕ್ಕಿದೆ, ಇದ್ರ ಹಿನ್ನೆಲೆ ಏನಿದೆ, ಅವರು ಹಿಂದೆ ಏನು ಗುರಿ ಇಟ್ಕೊಂಡು ಮಾಡಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಾನು ಬೇರೆಯವ್ರ ಮನಸ್ಸಿನಲ್ಲಿ ಅವರ ಆಲೋಚನೆ ಅಥವಾ ಅವರ ಏನು ಅಂತಿಗೆ ಬಂದಿದ್ದಾರೆ ಅದನ್ನು ನಾನು ವಿವರಿಸೋದಕ್ಕೆ ಹೋಗೋದಿಲ್ಲ. ಅವ್ರು ಬಹಿರಂಗವಾಗಿ ಹೇಳಿರೋದು, ಇವರು ಏನು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಇವ್ರಿಗೆ ಸಿಕ್ಕಿದೆ, ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ದಸರಾ ವೇದಿಕೆಗೆ ನಾವು ದಸರಾ ಒಂದು ಉದ್ಘಾಟನೆಗಾಗಿ ನಾವು ಕರೆದಿದ್ದೀವಿ ಅಂತ ಹೇಳಿದ್ದಾರೆ. ಒಮ್ಮೆ ಫೇಸ್ ವ್ಯಾಲ್ಯೂ ಅಲ್ಲಿ ತೊಗೊಳ್ಳೋಣ. ಸರಿ, 2023ರಲ್ಲಿ ಅವರು ಕನ್ನಡ ವೇದಿಕೆಯಲ್ಲಿ ವ್ಯಕ್ತಪಡಿಸಿರುವಂಥದ್ದು ಕೆಲವು ಹೇಳಿಕೆಗಳು ಹೇಳಿರೋದು ನಮ್ಮ ವಿರೋಧ ಇದ್ದೇ ಇರುತ್ತೆ. ನೀವು ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ, ಕನ್ನಡ ಧ್ವಜ ಇದೆ, ಕೆಂಪು ಮತ್ತು ಅರಿಶಿಣ ಬಣ್ಣದ ಧ್ವಜ. ಒಬ್ಬರು ಒಂದು ಅಲ್ಪಸಂಖ್ಯಾತ ಮಹಿಳೆಯಾಗಿ ನಾನು ಎಲ್ಲೋಗಿ ನಿಲ್ಲಿ ಅಂತ ಹೇಳಿದರು. ಅದು ಸಹಜವಾಗಿ ನಮಗೆ ಪ್ರಶ್ನೆ ಇರುತ್ತೆ, ಇಲ್ಲಿ ಬರೀ ತಾಯಿ ಭುವನೇಶ್ವರಿ ಫೋಟೋ ಅಲ್ಲ, ಇಲ್ಲಿ ಚಾಮುಂಡೇಶ್ವರಿಯ ವಿಗ್ರಹನೇ ಇರುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇದೆ, ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ನಡೀತಾ ಇದೆ. ಇಲ್ಲಿಗೆ ಬಂದು ಅದು ರಿಪೀಟ್ ಆದರೆ ಅದೆಂಥ ಸಂದೇಶ ಅದು ಸಹಜವಾಗಿ ನಮ್ಮ ವಿರೋಧ ಇದ್ದೇ ಇರುತ್ತೆ. ಅದಕ್ಕಾಗಿ ಅವ್ರು ಸ್ಪಷ್ಟೀಕರಣ ಕೊಡಲಿ, ನಮಗೇನು ವಿರೋಧ ಇಲ್ಲ. ಆ್ಯಂಡ್ ಅವ್ರ ಧರ್ಮದ ಬಗ್ಗೆ ನಮಗೇನು ವಿರೋಧ ಇಲ್ಲ. ನಮ್ಮ ಪ್ರಶ್ನೆ ಇರೋದು ಆ ಒಂದು ಘಟನೆ ಒಂದು ಹಿನ್ನೆಲೆಯಲ್ಲಿ ಅದಿಲ್ಲಿ ರಿಪೀಟ್ ಆಗುತ್ತೋ ಇಲ್ವೋ ಅಂತ ಅಷ್ಟೇ. ಸರ್, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಭುವನೇಶ್ವರಿ ತಾಯಿ ಮತ್ತು ಚಾಮುಂಡಿ ಇಬ್ಬರು ಒಂದೇ ಅನ್ನುವಂತಹ ನಂಬಿಕೆಯಲ್ಲಿ ಬದುಕ್ತಾ ಇರುವಂಥದ್ದು. ಆದರೆ ಯಾವೊಬ್ಬ ವ್ಯಕ್ತಿ ಭುವನೇಶ್ವರಿಗೆ ಏನಂತಂದರೆ ವಿರೋಧವನ್ನು ಮಾಡುವಂತಹ ವ್ಯಕ್ತಿ ಚಾಮುಂಡಿ ತಾಯಿಗೆ ಪುಷ್ಪಾಚರಣೆ ಮಾಡುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ, ಅದರಲ್ಲಿ ಅವರು ಭಾಗಿಯಾಗ್ತಾರೆ, ಅದಕ್ಕವರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇದು ಯಾಕೆ ಅಂತ, ಈ ವಿಚಾರ ಸೃಷ್ಟಿಯಾಗೋದಕ್ಕೆ ಕಾರಣ ಏನು ಅಂತ? ಅವ್ರು ಏನು ಹೇಳಿದಾರೋ ಇಲ್ವೋ ನನಗೆ ಅದೇನೋ ಈ ಸದ್ಯದಲ್ಲಿ ಒಂದು ಅರಿವು ಇಲ್ಲ. ಅದಾದ ನಂತರ ನಮ್ಗೆ ಗೊತ್ತಿರೋ ಹಾಗೆ ಇನ್ನೂ ಅವರು ಏನೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಬೆಟ್ಟದ ವಿಚಾರದಲ್ಲಿ
ಅವರು ಬಂದು ಭಾಗವಹಿಸೋದು ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಅವರು ಅಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ. ಓಕೆ, ನೀವು ಕೇಳಿರುವಂತಹ ಸ್ಪಷ್ಟೀಕರಣಕ್ಕೆ ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ಕೊನೆವರೆಗೂ ಉತ್ತರ ಬರಲಿಲ್ಲ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಕೊನೆವರೆಗೂ ಉತ್ತರ ಬಂದಿಲ್ಲ ಅಂದರೆ ಯದುವೀರ್ ಒಡೆಯರವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಾ? ಭಾಗಿಯಾಗೋದು ಏನು ನಮಗೇನು ಅದಕ್ಕೆ ಅವಕಾಶನೇ ಇಲ್ಲ. ಬೆಳಗ್ಗೆನೇ ನಂದು ಕಂಕಣ ಕಟ್ಟಿರ್ತೀವಿ, ನಾನು ಅರಮನೆಯಲ್ಲೇ ಇರಬೇಕಾಗುತ್ತೆ. ನನ್ನ ದಸರಾ ಕಾರ್ಯಕ್ರಮಕ್ಕೆ ಹಿಂದೆನೂ ಆಹ್ವಾನ ಆಯಿತು, ಯಾವತ್ತೂ ಸಹ ಭಾಗವಹಿಸಿಲ್ಲ. ಯಾಕೆಂದರೆ ನಮಗಾಗಲ್ಲ. ನಮ್ಮ ಧಾರ್ಮಿಕ ಆಚರಣೆ ಇನ್ನು 400 ವರ್ಷದಿಂದ ನಮ್ಮ ಮನೆತನ ಆಚರಣೆ ಮಾಡ್ಕೊಂಡು ಬಂದಿದೆ. ಬೆಟ್ಟಕ್ಕೆ ಹೋಗೋವಂಥದ್ದು, ಬೆಟ್ಟದ ಜಾತ್ರೆವರೆಗೂ ನಮಗೆ ಅವಕಾಶನೇ ಇಲ್ಲ. ನಮ್ಮ ಧಾರ್ಮಿಕ ಚೌಕಟ್ಟು ಭಾರತದ ಸ್ವಾತಂತ್ರ್ಯ ಆದ ನಂತರ ಭಾರತಕ್ಕಿಂತ ಭಾಳ ಹಳೇದು. ಸೊ ಅದನ್ನ ನಾವು ಪಾಲಿಸಲೇಬೇಕಾಗಿದೆ, ಅನುಸರಿಸಲೇಬೇಕಾಗಿದೆ. ನಾವು ಮಾಡ್ಕೊಂಡು ಹೋಗ್ತೀವಿ. ನಾನು ಭಾಗಿಯಾಗೋದು ಎಲ್ಲೋ ಅದು ಪ್ರಶ್ನೆನೇ ಅಲ್ಲ. ಇವತ್ತು ಒಂದು ವೇಳೆ ನಾನು ಈ ಮನೆತನದಿಂದ ಅಥವಾ ನಾನು ಈ ಪರಂಪರೆಯ ಉತ್ತರಾಧಿಕಾರಿ ಇಲ್ಲ ಅಂತ ತಿಳ್ಕೊಳ್ಳಿ, ಅದು ಭಾಗವಹಿಸಬೇಕಾಗಿರೋದು ದಸರಾದಲ್ಲಿ ನಾವು ಎಲ್ಲ ಜನಪ್ರತಿನಿಧಿಗಳು ಬಂದು ಭಾಗವಹಿಸಬೇಕಾಗಿರುವಂಥದ್ದು ಒಂದು ಕ್ಷಣ. ನಮ್ಮ ಈ ಬಾನು ಮುಷ್ತಾಕ್ ಅವ್ರು ನಿರ್ದಿಷ್ಟವಾಗಿ ಈ ಒಂದು ಕೇಸನ್ನು ತೊಗೊಂಡ್ರೆ ನಾವು ಹೇಳ್ತಾ ಇರೋದು ಇಷ್ಟೇ, ಅವರು ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡದೇನೆ ನಡ್ಕೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.